My dear friends, my dear masters, and my dear gods. ನಾವು ಈಗ ಇಂದಿನ ಕ್ಲಾಸ್ಗಳಲ್ಲಿ ನಮ್ಮ ಗುರುಗಳ 365 ದಿನದ ಒಂದು ಕ್ಲಾಸ್ಗಳಲ್ಲಿ ಮರಣದ ಬಗ್ಗೆ ಸವಿಸ್ತಾರವಾಗಿ ತಿಳ್ಕೊಂಡ್ವಿ. ಸೊ ಸಾವು ಅಂದ್ರೇನು, ಹುಟ್ಟು ಅಂದ್ರೇನು, ಅತ್ಯದ್ಭುತವಾಗಿ ಎಲ್ಲ ವಿಷಯಗಳನ್ನ ಕೂಲಂಕುಷವಾಗಿ ನಮ್ಮ ಗುರುಗಳು ಏನು ಹೇಳಿದಾರೆ ಎಲ್ಲ ತಿಳ್ಕೊಂಡ್ವಿ. ಸೊ ಇವಾಗ ಸಾವು ನಂತರದ ಜೀವನದ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಮ್ಮ ಗುರುಗಳು ಏನು ಹೇಳಿದ್ದಾರೆ, ಸಾವು ಆದ ತಕ್ಷಣ ಏನಿರುತ್ತೆ ಲೈಫ್ ಅಂತ. ಸೊ ಜೀವನ ಅಂತಕ್ಕಂಥದ್ದು ನಿರಂತರ ಆಧ್ಯಾತ್ಮಿಕತೆಗೆ ಬಂದ್ರೆ ನಮಗೆ ಗೊತ್ತಾಗುತ್ತೆ ಈ ಜೀವನ ಅಂತಕ್ಕಂಥದ್ದು ಅಥವಾ ಆತ್ಮದ ಪಯಣ ಅಂತಕ್ಕಂಥದ್ದು ನಿರಂತರ ಅಂತ ಗೊತ್ತಾಗುತ್ತೆ. ಧ್ಯಾನಕ್ಕೆ ಬಂದ್ಮೇಲೆ ನಾವು ಯಾರಂತ ಗೊತ್ತಾಗುತ್ತೆ. ನಾವು ಯಾರಂತ ಗೊತ್ತಾದ್ಮೇಲೆ ನಮ್ಮ ಜರ್ನಿ ಪ್ರಯಾಣ ನಿರಂತರ ಅಂತ ಗೊತ್ತಾಗುತ್ತೆ. ಅವಾಗೆ ನಮಗೆ ಸಾವಿನ ಭಯ ಹೋಗುತ್ತೆ. ಸಾವು ಅಂತಕ್ಕದ್ದು ಇಲ್ಲಿ ಇಲ್ಲ, ಅದೊಂದು ಭ್ರಮೆ ಅಂತ ಗೊತ್ತಾಗುತ್ತೆ. ಸೊ ನಿಮಗೆ ಗೊತ್ತಾಯ್ತು ಮರಣ ಅಂತಕ್ಕಂಥ ಒಂದು ವಿಷಯದಲ್ಲಿ ಅದೊಂದು ನೆಕ್ಸ್ಟ್ ಮೆಟ್ಟಿಲು ಅಂತ ಗೊತ್ತಾಯ್ತು. ಪ್ರತಿಯೊಬ್ಬರಿಗೂ ಈ ವಿಷಯ ತಿಳಿಲೇಬೇಕು, ಪ್ರತಿ ಮನುಷ್ಯಗೂ ತಿಳಿಲೇಬೇಕು. ಇಲ್ಲೇ ತನಕ ದುಃಖ ಅನ್ನೋದು ಹೋಗೋದಿಲ್ಲ, ಭಯ ಅನ್ನೋದು ಹೋಗೋದಿಲ್ಲ. ಜೊತೆಗೆ ಅಜ್ಞಾನದಲ್ಲಿ ಬಿಡಲ್ಲ ಮನುಷ್ಯ. ಮರಣಾನಂತರ ಜೀವನ ಗೊತ್ತಾದ್ರೆ ಯಾವುದೇ ತರವಾದ ಅಜ್ಞಾನದಲ್ಲಿ ಬಿಡೋದಿಲ್ಲ ಮನುಷ್ಯ, ಯಾವುದು ಕಂಟದಿಲ್ಲ. ಅಂದ್ರೆ ಎಲ್ಲನೂ ಕೂಡ ಸಮಾನವಾಗಿ ಸ್ವೀಕರಿಸ್ತಾನೆ, ಎಲ್ಲನೂ ಕೂಡ ಅನುಭವ ಅಂತ ತಿಳ್ಕೊಂಡು ಕಲಿಯಕ್ಕೆ ಬಂದಿದ್ದೀನಿ ಅಂತ ತಿಳ್ಕೊಂಡು ಎಲ್ಲನೂ ಕೂಡ ಅದ್ಭುತವಾಗಿ ಸ್ವೀಕರಿಸ್ತಾನೆ. ಜೀವನ ಸ್ವೀಕರಿಸಿ ಎಲ್ಲನೂ ಕೂಡ ಒಂದೊಂದು ಕಲಿತಾ ಹೋಗ್ತಾನೆ. ನಾನು ಕಲಿಯಕ್ಕೆ ಬಂದಿದ್ದೀನಿ, ನಾನು ಆತ್ಮ ಪದಾರ್ಥ ಅಂತ ತಿಳ್ಕೊಂತಾನೆ ಧ್ಯಾನಕ್ಕೆ ಬಂದ್ಮೇಲೆ. ಅಲ್ಲೇ ತನಕ ಅಜ್ಞಾನನೇ. ಪ್ರತಿಯೊಬ್ಬನು ಕೂಡ ಆಧ್ಯಾತ್ಮಿಕತೆಗೆ ಬರಲೇಬೇಕು. ಆಧ್ಯಾತ್ಮಿಕತೆ ಏನ್ ಮಾಡುತ್ತೆ, ಅವನ್ನ ಈ ಮರಣಾನಂತರ ಜೀವನ ತೋರಿಸುತ್ತೆ. ಹೇಗ್ ಬದುಕಬೇಕು ಜೀವನ, ಈ ಒಂದು ಕರೆಂಟ್ ಲೈಫ್ ಹೇಗ್ ಬದುಕಬೇಕು, ಈ ಜೀವನ ಈ ಲೈಫ್ ಹೇಗ್ ಬದುಕ್ಬೇಕಂತ ಹೇಳ್ಕೊಡುತ್ತೆ ಧ್ಯಾನ ಅಂತಕ್ಕಂಥ. ಮರಣಾನಂತರ ಜೀವನ ಇದ್ದೇ ಇರುತ್ತೆ, ಅದು ಸ್ಪಷ್ಟ ಆಗತ್ತೆ. ನಾನು ಕೂಡ ಒಂದು ಸಾವು ಅಂತಕ್ಕಂಥ ಭಯದಿಂದ ಧ್ಯಾನಕ್ಕೆ ಬಂದೆ. ನನಗೆ ಗೊತ್ತಾಯ್ತು ಸಾವು ಅಂತಕ್ಕಂಥ ಇಲ್ಲ ಅಂತ ಗೊತ್ತಾಯ್ತು. ಧ್ಯಾನ ಮಾಡಿದ್ಮೇಲೆ, ಸಾಧನೆ ಮಾಡಿದ್ಮೇಲೆ ನಾನು ಯಾರಂತ ಫಸ್ಟ್ ಗೊತ್ತಾಯ್ತು ನನಗೆ. ನಾನು ಭೌತಿಕ ದೇಹ ಅಲ್ಲ, ನಾನು ಆತ್ಮ ಪದಾರ್ಥ, ಶಾಶ್ವತವಾಗಿರ್ತಕ್ಕಂಥ ಆತ್ಮ ಪದಾರ್ಥ ಅಂತ ಗೊತ್ತಾಯ್ತು. ಅದಾದ್ಮೇಲೆ ಮುಂದಿನ ಲೈಫು ಇದೆ, ಹಿಂದಿನೂ ಇದೆ ಅಂತ ಗೊತ್ತಾಯ್ತು. ಪಾಸ್ಟ್ ಲೈಫಲ್ಲಿ ಏನ್ ಮಾಡಿದೆ ಅಂತ ಗೊತ್ತಾಯ್ತು. ಈ ಲೈಫಲ್ಲಿ ಏನ್ ಮಾಡ್ಬೇಕಂತ ಗೊತ್ತಾಯ್ತು. ನಾನು ಯಾಕೆ ಬಂದೆ ಅಂತ ಗೊತ್ತಾಯ್ತು. ಇಲ್ಲಿ ಕೆಲಸ ಆದ್ಮೇಲೆ ನೆಕ್ಸ್ಟ್ ಲೋಕಕ್ಕೆ ಹೋಗ್ತೀನಿ ಅಂತ ಕೂಡ ಗೊತ್ತಾಯ್ತು. ಅನುಭವ ಅದು ಧ್ಯಾನದಲ್ಲಿ ಗೊತ್ತಾಗುತ್ತೆ. ನನ್ನ ಗುರುಗಳಿಗೆ ನನಗೆ ಇರ್ತಕ್ಕಂಥ ಸಂಬಂಧ ಏನಂತ ಗೊತ್ತಾಯ್ತು. ನಾನು ಈ ಆಧ್ಯಾತ್ಮಿಕತೆ ಪಾತಲ್ಲಿ ಎಷ್ಟು ಜನ್ಮಗಳು ಕಳೆದಿದ್ದೀನಿ ಅಂತ ಗೊತ್ತಾಯ್ತು. ಸೊ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಧ್ಯಾನ ಮಾಡಿದ್ಮೇಲೆ. ನಾನು 3 ಜನ್ಮಗಳು ನಮ್ಮ ಗುರುಗಳ ಜೊತೆ ಇದ್ದೀನಿ ಅಂತ ಗೊತ್ತಾಯ್ತು. ಹೋದ್ ಜನ್ಮ ನಮ್ಮ ಗುರುಗಳ ಜೊತೆ ಇದ್ದೀನಿ ಅಂತ ಗೊತ್ತಾಯ್ತು, ಅಫ್ಘಾನಿಸ್ತಾನದಲ್ಲಿ. ಸೊ ಎಲ್ಲರಿಗೂ ಈ ವಿಷಯಗಳು ಸಾಧನೆ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಫಸ್ಟ್ ಏನು, ನಾವು ಯಾರಂತ ಗೊತ್ತಾಗುತ್ತೆ. ನಾನು ಆತ್ಮ ಪದಾರ್ಥ ಅಂತ ಪರಿಪೂರ್ಣವಾಗಿ ಗೊತ್ತಾಗುತ್ತೆ. ಅವಾಗ ನೀನು
ಇನ್ನ ಈ ಭೌತಿಕ ಜೀವನ ಅದ್ಭುತ ಆಗುತ್ತೆ. ವ್ಯವಹಾರಗಳು, ಮಾತುಗಳು, ಇನ್ನ ನಡೆಗಳು, ಇನ್ನು ಸಮಯ, ಎಷ್ಟು ಬೆಲೆ ಕೊಡ್ತೀಯ, ಆ ಈ ದೇಹಕ್ಕೆ ಎಷ್ಟು ಬೆಲೆ ಕೊಡ್ತೀಯ, ಎಲ್ಲನೂ ಗೊತ್ತಾಗುತ್ತೆ ನಾವು ಯಾರಂತ ಗೊತ್ತಾದ್ಮೇಲೆ. ಅದಾದ್ಮೇಲೆ ಇನ್ನು ಕೆಲಸ ಏನು, ಅದು ಮಾಡಕ್ ಪ್ರಾರಂಭ ಮಾಡ್ತೀಯ. ಸೊ ಲೈಫ್ ಆಫ್ಟರ್ ಡೆತ್ತು ಅಂತಕ್ಕಂಥದ್ದು ಇದ್ದೇ ಇದೆ. ಈ ದೇಹ ಅಂತಕ್ಕಂಥದ್ದು ಅನುಭವ, ಕೆಲಸಕ್ಕೋಸ್ಕರ ಒಂದು ಒಂದು ಪರ್ಪಸ್ ಇದೆ. ಆ ಈ ಪರ್ಪಸ್ ಮುಗಿದ್ಮೇಲೆ ಈ ದೇಹ ಬಿಟ್ಟು ನಾವು ಮೇಲೆ ಹೋಗ್ತೀವಿ, ಬೇರೆ ಲೋಕಕ್ಕೆ ಹೋಗ್ತೀವಿ. ಸೊ ನನಗೂ ಗೊತ್ತಾಯ್ತು ಅನುಭವದಿಂದ, ಧ್ಯಾನ ಅನುಭವದಿಂದ ನನಗೂ ಗೊತ್ತಾಯ್ತು. ಸೊ ಪ್ರತಿಯೊಬ್ಬರು ಈ ಒಂದು ಈ ಒಂದು ಜ್ಞಾನವನ್ನ ತಿಳಿಲೇಬೇಕು. ಏನಾಗುತ್ತೆ, ಈ ದೇಹ ಬಿಟ್ಟ ಮೇಲೆ ಏನಾಗುತ್ತೆ, ಈ ದೇಹಕ್ಕೆ ಆತ್ಮಕ್ಕೆ ಏನ್ ಸಂಬಂಧ ಇದೆ. ಆ? ದೇಹ ಆತ್ಮಕ್ಕೆ ಒಂದು ಕನೆಕ್ಷನ್ ಇರುತ್ತೆ, ಸಿಲ್ವರ್ ಕಾರ್ಡ್ ಅಂತ ಕನೆಕ್ಷನ್ ಇರುತ್ತೆ. ಆ ಸಿಲ್ವರ್ ಕಾರ್ಡು ದೇಹ ಬಿಟ್ಟ ತಕ್ಷಣ ಕಟ್ ಆಗುತ್ತೆ. ಕಟ್ ಆದ್ಮೇಲೆ ಏನು, ಆ ದೇಹಕ್ಕೆ ನಿನಗೆ ಸಂಬಂಧ ಇರೋದಿಲ್ಲ. ಆ ದೇಹ ನೋಡ್ತೀಯ ಬಿಟ್ಮೇಲೆ, ಮೇಲ್ ನಿಂತು ಮೇಲೆ ಹೊರಗಡೆ ಸಪ್ರೇಟ್ ಆಗಿ ಆ ನೋಡ್ತೀಯ, ಆ ದೇಹ ನೋಡ್ತೀಯ. ಎನ್ಲೈಟನ್ ಮಾಸ್ಟರು ಆ ದೇಹ ಬಿಡಕ್ಕಿಂತ ಮುಂಚೆನೆ ಗೊತ್ತಿರುತ್ತೆ, ಒಂದು 6 ತಿಂಗಳು ಮುಂಚೆನೆ ಗೊತ್ತಿರುತ್ತೆ ನಾನು ಹೋಗ್ತೀನಿ ಅಂತ, ಇಲ್ಲಿಂದ ನನ್ನ ಸಮಯ ಆಯ್ತು ಅಂತ. ಅಥವಾ ಒಂದು ಒಳ್ಳೆ ಸಾಧಕ ಆದ್ರೆ ಸಾಕು, ಧ್ಯಾನ ಸಾಧಕ ಆದ್ರೆ ಸಾಕು, ಅವನ ದೇಹ ಬಿಡ್ತೀನಿ ಅಂತ ಒಂದು 6 ತಿಂಗಳು ಮುಂಚೆನೆ ಗೊತ್ತಾಗುತ್ತೆ. ಅವಾಗ ಅವನು ಪ್ರಿಪೇರ್ ಮಾಡ್ಕೊಂತಾನೆ ನೆಕ್ಸ್ಟ್ ಹೋಗೋಕ್ಕೆ. ಹೇಗೆ ನಾವು ಇಂಜಿನಿಯರಿಂಗು ಆ ಕೌನ್ಸ್ಲಿಂಗಿಗೆ ಹೋಗ್ಬೇಕಾದ್ರೆ ಎಲ್ಲ ಪ್ರಿಪೇರ್ ಮಾಡ್ಕೊಂತೀವಿ, ಆ ಡಾಕ್ಯುಮೆಂಟ್ಸ್ನೆಲ್ಲ PUC ಆದಮೇಲೆ. ಅದು ಯಾವುದೋ ಒಂದು ಕಾಲೇಜಿಗೆ ಸೇರ್ಬೇಕಂದ್ರೆ ನಾವು ಪ್ರಿಪೇರ್ ಆಗ್ತೀವಿ. ಅದೇ ಥರ ನಾವು ಈ ದೇಹ ಬಿಡಬೇಕಾದ್ರೆ ಒಂದು 6 ತಿಂಗಳ ಮುಂಚೆ ಗೊತ್ತಾಗುತ್ತೆ. ಅವಾಗ ಏನು ಮಾಡ್ತೀವಿ, ನೆಕ್ಸ್ಟ್ ಜರ್ನಿಗೆ ಪ್ರಿಪೇರ್ ಆಗ್ತೀವಿ ನಾವು. ಜೊತೆಗೆ ಇಲ್ಲಿರ್ತಕ್ಕಂಥ ಆ ಒಂದು ಕೆಲಸಗಳನ್ನೆಲ್ಲ ಮುಗಿಸ್ತೀವಿ, ಭೂಮಿ ಮೇಲೆ ಇರ್ತಕ್ಕಂಥ ಕೆಲಸಗಳನ್ನೆಲ್ಲ ಮುಗಿಸ್ತೀವಿ. ಪ್ರತಿಯೊಬ್ಬರು ಕೂಡ, ಪ್ರತಿಯೊಬ್ಬ ಸಾಧಕ, ಪ್ರತಿಯೊಬ್ಬ ಎನ್ಲೈಟನ್ ಮಾಸ್ಟ್ರು ಇದನ್ನೆಲ್ಲ ಮಾಡ್ತಾನೆ. ಪತ್ರಿ ಸರ್ ಆಗ್ಲೇ ಹೇಳ್ತಾ ಇದ್ರು, ನನ್ನ ಕೆಲಸ ಮುಗೀತು, ನಾನು ಏನು ಅನ್ಕೊಂಡಿದ್ದೆ ಭೂಮಿ ಮೇಲೆ ಬಂದು ಅದನ್ನೆಲ್ಲ ಸಾಧಿಸ್ತೆ ನಾನು. ಮೇಡಮ್ ಅವ್ರಿಗೆ ಹೇಳ್ತಿದ್ರು, ಪತ್ರಿ ಮೇಡಮ್ ಅವ್ರಿಗೆ, ನೀನು ನೆಕ್ಸ್ಟ್ ಈಗ ಸೊಸೈಟಿ ನೋಡ್ಕೋಬೇಕು. ಅವ್ರು ಹೇಳ್ತಾ ಇದ್ರು, ಫ್ಯಾಮಿಲಿಯಲ್ಲಿ ಪ್ರೆಷರ್ಗೆ ಅವ್ರು ಮನೆಯವರೆಲ್ಲ ಏನು ಮಾಡ್ತಿದ್ರು, ಡಾಕ್ಟರ್ನೆಲ್ಲ ಕರೆಸಿದ್ರು. ಅವ್ರು ಹೇಳ್ತಿದ್ರು ಡಾಕ್ಟ್ರಿಗೆ, ನಾಯನ నా మీద ఏమీ ಪ್ರಯತ್ನ చేయొద్దు, ನನ್ನ ಮೇಲೆ ಏನು ಪ್ರಯತ್ನ ಮಾಡಬೇಡ, ನಾನು ಏನು ಮಾಡಿದ್ರು ನಾನು ಇರೋದಿಲ್ಲ ಅಂತ ಹೇಳ್ತಾ ಇದ್ರು. ಅಂದ್ರೆ ಅವ್ರಿಗೆ ಗೊತ್ತು ಬಿಡೋದು ಗ್ಯಾರಂಟಿ ಅಂತ. ಯಾರೇನು ಮಾತ್ರೆ ಕೊಟ್ಟರು, ಏನೇ ಮಾಡಿದ್ರು ಅವರು ತಗೊಳ್ಳಿಲ್ಲ ಕೊನೆ ತನಕ. ಅವ್ರೇನ್ ಮಾಡಿದ್ರು, ನನ್ನ ಕೆಲಸ ಮುಗೀತು, ನನ್ ಮೇಲಿನ ಕೆಲಸ ಇದೆ, ಮೇಲಿನ ಕೆಲಸ ಇದೆ, ಕಾಯ್ತಾ ಇದೆ ಕೆಲಸ, ಅತ್ಯದ್ಭುತವಾದ ದೊಡ್ಡ ಮಹಾಕಾರ್ಯ ಕಾಯ್ತಾ ಇದೆ ಈ ಭೂಮಿ ಮೇಲೆ. ಏನೊಂದು ಮಹಾಕಾರ್ಯಕ್ಕೋಸ್ಕರ ಬಂದೆ, ಅದೇ ತರ ಮಹಾಕಾರ್ಯ ಮೇಲಿನ ಲೋಕಗಳಲ್ಲಿ, ಸತ್ಯಲೋಕಗಳಲ್ಲಿ ಕಾಯ್ತಾ ಇದ್ದಾರೆ ನನಗೋಸ್ಕರ. ಸೊ ನಾನು ಇನ್ನ ಹೋಗಕ್ ರೆಡಿ ಆಗಿದ್ದೀನಿ ಅಂತ ಹೇಳಿದ್ರು ಅವರು. ಅದೇ ತರ ನಾವು ಕೂಡ ಈ ಭೂಮಿಯ ಪಯಣ ಮುಗಿತಾ ಬಂದಂಗೂ ನಾವು ಕೂಡ ಹೇಳ್ತೀವಿ ಧ್ಯಾನ ಮಾಡಿದಾಗ. ಕಾಣಿಸುತ್ತೆ ಅದು, ಸಾಧನದಲ್ಲಿ ಒಂದಿದ್ದಾಗ, ಸಾಧನ ಒಂದು ಪ್ರಯಾಣದಲ್ಲಿದ್ದಾಗ ಕಾಣಿಸುತ್ತೆ ನೆಕ್ಸ್ಟ್ ಏನಿದ್ದ. ಯಾವಾಗ ಮನಸ್ಸು ಧ್ಯಾನ ಪ್ರಾರಂಭ ಮಾಡಿದಾಗ ಏನಾಗುತ್ತೆ, ಮನಸ್ಸು ಶಾಂತಾಗಿ ನಾವು ಯಾರಂತ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ಆ ಕೆಲಸ ಮಾಡ್ತೀವಿ ಭೂಮಿ ಮೇಲೆ, ಪರ್ಪಸ್ ಸೇವೆ ಮಾಡ್ತೀವಿ, ಮಹಾ ಸೇವೆ ಇಟ್ಕೊಂತೀವಿ. ಸೇವೆ ಮಾಡಿ ಇಲ್ಲೆಲ್ಲ ಸೇವಾ ಕಾರ್ಯ ಮುಗಿದ್ಮೇಲೆ ನೆಕ್ಸ್ಟು ಮೇಲೆ ಲೋಕಕ್ಕೆ ಹೋಗ್ತೀವಿ, ಇನ್ನೊಂದು ದೊಡ್ಡ ಅದ್ಭುತವಾದ ಸೇವೆ ಮಾಡಕ್ಕೆ. ಆ ವಿಷಯಗಳು ಸ್ಪಷ್ಟವಾಗಿ ಕಾಣ್ತವೆ. ಫಸ್ಟ್ ಏನು, ನಾವು ಯಾರಂತ ಗೊತ್ತಾಗುತ್ತೆ. ನಾವು ಯಾರಂತ ಗೊತ್ತಾದ್ಮೇಲೆ ಆ ಕೆಲಸ ಹಿಡಿತೀವಿ. ಕೆಲಸ ಮಾಡಿದ್ಮೇಲೆ ಆ ಕೆಲಸ ಮುಗಿದ್ಮೇಲೆ ಏನು ಮಾಡ್ತೀವಿ, ಇಲ್ಲಿಂದ ಬಿಟ್ಟು ಮೇಲೆ ಲೋಕಕ್ಕೆ ಹೋಗ್ತೀವಿ, ನಾವು ನೆಕ್ಸ್ಟ್ ಲೋಕಕ್ಕೆ ಹೋಗ್ತೀವಿ, ಹೈಯರ್ ವರ್ಲ್ಡ್ಸ್ಗೆ ಹೋಗ್ತೀವಿ. ಇದು ಪ್ರತಿಯೊಬ್ಬರಿಗೂ ಆಗ್ತಕ್ಕಂಥ ಸ್ಥಿತಿನೇ. ಹಾಗಾಗಿ ಲೈಫ್ ಆಫ್ಟರ್ ಡೆತ್ ಇದೆ ಅಂತಂದ್ಮೇಲೆ ದುಃಖ ಯಾತಕ್ಕೆ, ಮುಂದೆ ಜೀವನ ಇದ್ದೇ ಇದೆ ಅಂತ ಗೊತ್ತಾದ್ಮೇಲೆ ದುಃಖ ಹೋಗ್ಬಿಡುತ್ತೆ. ಹೇಗೆ ನಿನ್ನೆ ಆ ಎಕ್ಸಾಂಪಲ್ಲಿ ಗೀತಾ ಮೇಡಮ್ ಹೇಳ್ದಂಗೆ,
ಅರ್ಜುನ ಗೊತ್ತಿಲ್ಲ. ಶ್ರೀಕೃಷ್ಣ ಕರ್ಕೊಂಡು ಹೋಗ್ತಾನೆ ಆ ಅಭಿಮನ್ಯನ ಹತ್ರ, ತೋರಿಸ್ತಾನೆ. ಅಭಿಮನ್ಯಲ್ಲಿ ಇರ್ತಾನೆ. ಅವಾಗ ಅಭಿಮನ್ಯು ಹೇಳ್ತಾನೆ, ನನಗೆ ಯಾವ ತಂದೆ ಇಲ್ಲ ಅಂತ ಹೇಳ್ತಾನೆ ಆ ಲೋಕದಲ್ಲಿ. ಇಲ್ಲಿ ಯಾವ ತಂದೆ ಇಲ್ಲ, ನಾನು ಮಾಡೋ ಕೆಲಸಗಳು ಬೇಕಾದಷ್ಟಿದೆ. ಯಾರವನು ತಂದೆ ಅಂತ ಹೇಳ್ತಿದ್ದಾನೆ, ಕಳಿಸು ಅಂತ ಹೇಳ್ತಾನೆ ದ್ವಾರಪಾಲಕರಿಗೆ. ಅದೇ ತರ ಆ ಸಂಬಂಧಗಳೆಲ್ಲ ಇಲ್ಲೇ ಮುಗಿದೋಗ್ತವೆ. ಈ ಒಂದು 3 ಡೈಮೆನ್ಷನಲ್ ಅರ್ಥ ಮೇಲೆ ಮುಗಿದೋಗ್ತವೆ ಸಂಬಂಧಗಳು. ಇಲ್ಲ ಮೇಲಿನ ಲೋಕದಲ್ಲಿ ಇರ್ತಕ್ಕಂಥದ್ದೆಲ್ಲ ಫ್ರೆಂಡ್ಶಿಪ್, ಸ್ನೇಹತ್ವ ಇರೋದೆಲ್ಲ. ಆ ವಿಷಯ ಸ್ಪಷ್ಟ ಆಗುತ್ತೆ. ನಾವು ದೇಹ ಬಿಡಕ್ಕಿಂತ ಮುಂಚೆನೆ ಧ್ಯಾನದಲ್ಲಿದ್ರೆ, ಆ ಒಂದು ಎನ್ಲೈಟನ್ ಆಗಿದ್ರೆ ನಾವು, ಗೊತ್ತಾಗುತ್ತೆ ನಮಗೆ ಈ ಸಂಬಂಧಗಳು ಇಲ್ಲೇನೆ, ಮೇಲಿನ ಲೋಕದಲ್ಲಿ ಯಾವ ಸಂಬಂಧಗಳಿಲ್ಲ. ಅವಾಗ ಏನ್ ಮಾಡ್ತೀವಿ, ಸರಿಯಾಗಿ ಬದುಕ್ತೀವಿ, ಒಬ್ಬ ಜ್ಞಾನಿ ತರ ಬದುಕ್ತೀವಿ ಭೂಮಿ ಮೇಲೆ. ಸೊ ಪ್ರತಿಯೊಬ್ಬರು ಬದುಕಬೇಕು. ಅದರದೇ ಧ್ಯಾನದ ಅಂತಿಮ ಗುರಿ ಏನಪ್ಪಾ ಅಂತಂದ್ರೆ, ಸಾವು ಅಂತಕ್ಕಂಥದ್ದು ಎಲ್ಲಿ ಇಲ್ಲ ಅಂತ ಸ್ಪಷ್ಟ ಆಗ್ಬೇಕು. ಪ್ರತಿಯೊಬ್ಬರಿಗೆ ಆಗ್ಬೇಕು ಸ್ಪಷ್ಟ. ಅವಾಗನೇ ಅವ ಜ್ಞಾನಿ ಆಗ್ತಾನೆ. ಅಲ್ಲೇ ತನಕ ಅಜ್ಞಾನನೇ ಅವನು. ಅವನೇನ್ ಮಾಡ್ತಾನೆ, ಇಲ್ಲೇ ಅಂಟ್ಕೊಂಡಿರ್ತಾನೆ ವಿಷಯಗಳಲ್ಲಿ. ಎಷ್ಟು ನಾವು ಪ್ರಜ್ಞೆಯಿಂದ ದೇಹ ಬಿಡ್ತೀವಿ, ಅಷ್ಟು ಹೈಯರ್ ವರ್ಡ್ಸಿಗೆ ಹೋಗ್ತೀವಿ. ಅದಿರೋದು. ಒಬ್ಬ ಅಜ್ಞಾನಿ ಪ್ರಜ್ಞೆಯಿಂದ ದೇಹ ಬಿಡದೇ ಇಲ್ಲ, ಯಾಕಂದ್ರೆ ಅವನಿಗೆ ಬಂಧಗಳೇ ಹೋಗಿರೋದಿಲ್ಲ. ಅಜ್ಞಾನ ಅಂದ್ರೇನು, ಅವನು ಯಾರಂತ ತಿಳ್ಕೊಂಡಿಲ್ಲ. ಅವನಿನ್ನು ಪರಿಪೂರ್ಣವಾಗಿ ಅನುಭವಪೂರ್ವಕವಾಗಿ ನಾನು ಆತ್ಮ ಪದಾರ್ಥ ಅಂತ ತಿಳ್ಕೊಂಡಿಲ್ಲ ಅವನು. ಹಾಗಾಗಿ ಅವನು ಅಜ್ಞಾನಿ. ಅವನೇನ್ ಮಾಡ್ತಾನೆ, ದೇಹ ಬಿಟ್ಟರೂ ಕೂಡ ಇಲ್ಲೇ ಸುತ್ಕೊಂಡಿರ್ತಾನೆ, ಇಲ್ಲೇ ಅಟ್ಯಾಚ್ಮೆಂಟ್ ಇರ್ತಾನೆ. ನನ್ನ ಮಕ್ಳು ಏನ್ ಮಾಡ್ತಾರೆ, ನನ್ನ ಹೆಂಡತಿ ಏನ್ ಮಾಡ್ತಾಳೆ, ನಾ ದೇಹದಿಂದ ಹೊರಗೆ ಬಂದ್ಬಿಟ್ಟೆ, ಅವ್ರ ಕತೆ ಏನು, ನನ್ನ ದುಡ್ಡು ದುಡ್ಡು ಸಂಪಾದಿಸ್ಕೊಂಡಿದ್ದೆ, ಒಂದು 100 ಕೋಟಿ ಆಸ್ತಿ ಮಾಡಿದ್ದೆ, ಆ 100 ಕೋಟಿ ಆಸ್ತಿ ಏನಾಯ್ತು. ಆ ಇದೇ ಕೆಲಸ ಅವನಿಗೆ. ದೇಹ ಬಿಟ್ಟರು ಕೂಡ ಇದೇ ಕೆಲಸ, ಇದ್ರ ಮೇಲೆ ಆಲೋಚನೆ. ಅವು ಯಾವ ಸಂಬಂಧ ಇಲ್ಲ ಇವನಿಗೆ. ಮಕ್ಕಳ ಸಂಬಂಧ ಇಲ್ಲ, ಯಾವ್ದು ಸಂಸಾರ ಸಂಬಂಧ ಇಲ್ಲ, ಆ ಒಂದು ಆಸ್ತಿನೂ ಸಂಬಂಧ ಇಲ್ಲ. ಅಜ್ಞಾನಿಗೆ ಯಾರಿಗೂ ಸಂಬಂಧ ಇಲ್ಲ. ಬಟ್ ಸಂಬಂಧ ಇದೆ ಇದೆ ಅನ್ಕೊಂಡು ಬದುಕ್ತಾ ಇರ್ತಾನ ಅವನು, ಆ ದೇಹ ಬಿಟ್ಟವು ಕೂಡ. ಆತ್ಮತತ್ವದಲ್ಲಿ ತನ್ನ ಮಕ್ಕಳಿಗೆ ಏನೋ ನೋವಾದ್ರೆ ಅವನು ದುಃಖಿಸ್ತಿರ್ತಾನೆ ದೇಹ ಬಿಟ್ಟ ಮೇಲೆ. ತನಗೆ ಯಾರಿಗೆ ಇಷ್ಟ ಪಟ್ಟವ್ರಿಗೆ ಏನೇ ತೊಂದರೆ ಆದ್ರೂ ಕೂಡ ಅವನು ದುಃಖಿಸ್ತಿರ್ತಾನೆ. ಅಂದ್ರೆ ಅವನ ಅಜ್ಞಾನಿ. ಅವನಿನ್ನು ಬಂದ ಹೋಗಿಲ್ಲ ಅವನಿಗೆ. ನನಗೆ ಅವ್ರಿಗೆ ಸಂಬಂಧ ಇಲ್ಲ ಅಂತ ಗೊತ್ತಿಲ್ಲ ಅವನಿಗೆ. ನಾನು ಏನು ಮಾಡೋಕ್ಕಾಗಲ್ಲ ಅಂತ ಕೂಡ ಗೊತ್ತಿಲ್ಲ ಅವನಿಗೆ. ನಾನು ನನ್ನ ಧರ್ಮ ಏನಿತ್ತು ಭೂಮಿ ಮೇಲೆ ಮುಗಿಸ್ದೆ, ನೆಕ್ಸ್ಟ್ ನಾ ಮುಂದೆ ಹೋಗ್ಬೇಕು, ಮುಂದಿನ ಲೋಕಗಳಿದಾವೆ, ಮುಂದೆ ಇಲ್ಲಿ ಶಾಲೆಗೆ ಬಂದಿದ್ದೆ, ಮೇಲೆ ಹೈಸ್ಕೂಲ್ ಇದಾವೆ, ಆ ಕಾಲೇಜ್ಗಳಿದಾವೆ, ಯೂನಿವರ್ಸಿಟಿಗಳಿದಾವೆ ಅಂತ ಅವನಿಗೆ ಅರಿವೇ ಇಲ್ಲ. ಅವನು ಅಟ್ಯಾಚ್ಮೆಂಟ್ ಎಲ್ಲ ಏನೋ ಈ ಭೂಮಿ ಮೇಲೆ ಇರುತ್ತೆ, ಸಂಸಾರದ ಮೇಲೆ ಇರುತ್ತೆ. ಅಜ್ಞಾನಿಗೆ ತಾನು ಯಾರಂತ ತಿಳ್ಕೊಂಡಿಲ್ಲ. ಅವನಿಗೆ ಅದೇ ಒಂದು ಅಜ್ಞಾನದಲ್ಲಿ ಇರ್ತಾನೆ. ಯಾರು ದೇಹ ಪ್ರಜ್ಞಾಪೂರ್ವಕವಾಗಿ ದೇಹ ಬಿಡ್ತಾರೆ, ಅತ್ಯದ್ಭುತವಾಗಿ ದೇಹ ಬಿಟ್ಟ ತಕ್ಷಣ ಐರೊಳಿಸಿ ಹೋಗ್ತಾರೆ ಕ್ಷಣದಲ್ಲೇ. ನನಗೆ ಅವರಿಗೆ ಸಂಬಂಧನೇ ಇಲ್ಲ, ಅಷ್ಟೇ, ಮುಗೀತು. ಹೇಗೆ ನಾವು ಒಬ್ಬ ರಿಲೇಟಿವ್ ಮನೆಗೆ ಹೋಗಿರ್ತೀವಿ, ಅಲ್ಲಿಂದ ಬಂದ ತಕ್ಷಣ ಅವ್ರ ಬಗ್ಗೆ ಆಲೋಚನೆ ಮಾಡೋದಿಲ್ಲ ನಾವು. ಕೆಲಸ ಇತ್ತು, ಮುಗೀತು ಅಷ್ಟೇ. ಮದುವೆಗೆ ಹೋಗಿದ್ವಿ, ಮದುವೆ ಮುಗೀತು, ವಾಪಸ್ ಬಂದ್ವಿ ಅಷ್ಟೇ, ಮುಗೀತು. ಅಲ್ಲಿಗೆ ನಮಗೆ ಸಂಬಂಧ ಇಲ್ಲ. ನಮ್ಮನೆಗೆ ನಾವು ಬಂದ್ಬಿಟ್ವಿ. ಅಲ್ಲೇ ಇರೋಕ್ಕಾಗತ್ತಾ, ರಿಲೇಟಿವ್ಸ್ ಮನೆಗೆ ಹೋದಾಗ ಅಥವಾ ಮದುವೆಗೆ ಹೋದಾಗ ಅಲ್ಲೇ ಇರೋಕ್ಕಾಗತ್ತಾ? ಎಷ್ಟಿದೆ ಅಷ್ಟು ಕೆಲಸ ಮಾಡ್ತೀವಿ, ನೆಕ್ಸ್ಟ್ ಮುಂದೆ ಹೋಗ್ತೀವಿ ನಾವು. ಅದ್ರ ಬಗ್ಗೆ ಆಲೋಚನೆ ಇರೋದಿಲ್ಲ. ಅದೇ ತರ ನಾವು ನಾವು ಯಾರಂತ ತಿಳ್ಕೊಂಡ್ರೆ, ಆ ಆತ್ಮ ಪದಾರ್ಥ ಅಂತ ಪರಿಪೂರ್ಣವಾಗಿ ತಿಳ್ಕೊಂಡಾಗ, ಕೆಳಗಿನ ಈ ಭೂಮಿ ಮೇಲೆ ಯಾವುದೇ ಸಂಬಂಧ ಇಲ್ಲದ ತರ ನೆಕ್ಸ್ಟ್ ಮುಂದಿನ ಲೋಕಕ್ಕೆ ಹೋಗ್ತಾ ಇರ್ತೀವಿ. ಕ್ಷಣ ಕ್ಷಣ ಆ ಒಂದು ಕ್ಷಣದಲ್ಲೇ ಹೋಗ್ತಿರ್ತೀವಿ. ಅಲ್ಲಿ ಕುಂತು ಹೈಯರ್ ವರ್ಲ್ಡ್ಸ್ ಅಲ್ಲಿ ಕೂತು ಇಲ್ಲಿ ಮಾಡ್ತಕ್ಕಂಥ ಮೂರ್ಖತ್ವವನ್ನು ನೋಡ್ತಿರ್ತೀವಿ ನಾವು. ಜನಗಳು ಇದ್ರೆ ಚೆನ್ನಾಗಿತ್ತು, ದೇಹ ಬಿಟ್ರು, ಅಷ್ಟು ಏನೇ ಮಾತಾಡಿದ್ರು ಅವನಿಗೆ ಬಂಧಗಳೇ ಇರೋದಿಲ್ಲ. ಸುಮ್ಮನೆ ಕೇಳಿಸ್ಕೊಂತಿರ್ತಾನೆ, ತಟಸ್ಥವಾಗಿರ್ತಾನೆ ಅವನು. ಜ್ಞಾನಿ ಮೇಲಿನ ಲೋಕದಲ್ಲಿ ಕೂತು ಅವ್ನ ಕೆಲಸ ಮಾಡ್ತಾ ಅವ್ನಿಗೆಲ್ಲ ಗೊತ್ತಾಗ್ತಿರುತ್ತೆ. ಅಂದ್ರೆ ಒಬ್ಬ ಜ್ಞಾನಿ ಎಲ್ಲದಕ್ಕೂ ಕೂಡ ವಿಟ್ನೆಸ್ ಆಗ್ತಾನೆ, ಅಲ್ಲಿದ್ರು ಕೂಡ ವಿಟ್ನೆಸ್ ಆಗ್ತಾನೆ, ಎಲ್ಲ ಕಡೆ ಇದ್ರು ವಿಟ್ನೆಸ್ ಆಗ್ತಾನೆ. ಅದೇ ಒಬ್ಬ ಅಜ್ಞಾನಿ ಎಲ್ಲದನ್ನು ಕೂಡ ಅನಲೈಸ್ ಮಾಡ್ತಾನೆ, ಅಂಟ್ತಾನೆ ದೇಹ ಬಿಟ್ಟ ಮೇಲೆ ಕೂಡ. ಹಾಗಾಗಿ ಸೊ ಫಸ್ಟ್ ಸ್ಟೆಪ್ ಏನು,
ನಾವು ಯಾರಂತ ಪರಿಪೂರ್ಣವಾಗಿ ತಿಳ್ಕೋಬೇಕು, ಆತ್ಮತತ್ವದಲ್ಲಿ ಬದುಕಬೇಕು ಅದಿರೋದು. ಹಾಗಾಗಿ ಪ್ರಜ್ಞಾಪೂರ್ವಕವಾಗಿ ದೇಹ ಬಿಡಬೇಕು, ದೇಹ ಕಳ್ಸ್ಕೋಬೇಕು ಅದಿರೋದು. ದೇಹದಿಂದ ಎಷ್ಟು ಪ್ರಜ್ಞೆಯಿಂದ ಬದುಕ್ತೀವಿ, ಬಾಡಿ ಬಿಡ್ತೀವಿ, ಅಷ್ಟು ಅತ್ಯದ್ಭುತವಾಗಿ ಮೇಲಿನ ಲೋಕದಲ್ಲಿ ಜೀವಿಸ್ತೀವಿ. ಹಂಗಾಗಿ ಅವೇರ್ನೆಸ್ ಅಂತಕ್ಕಂಥದ್ದು ಪ್ರಾರಂಭ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಪ್ರಜ್ಞೆ ಅಂತಕ್ಕಂಥದ್ದು ಧ್ಯಾನ, ಅದ ಒಂದು ಹೈಯೆಸ್ಟ್ ಸ್ಟೇಟ್ ಅಂದ್ರೆ ಏನು? ಅವೇರ್ನೆಸ್. ಧ್ಯಾನಕ್ಕೆ ಬಂದ್ಮೇಲೆ ಫಸ್ಟು ಪರಿಪೂರ್ಣವಾಗಿ ಮೈಂಡ್ ಏನ್ ಮಾಡ್ತಿದೆ, ದೇಹ ಏನ್ ಕೇಳ್ತಿದೆ ಎಲ್ಲ ಗೊತ್ತಾಗುತ್ತೆ. ಬಿಗಿನಿಂಗ್ ಸ್ಟೇಜಲ್ಲಿ ಆ ಪ್ರಜ್ಞೆ ಬರುತ್ತೆ, ಅವೇರ್ನೆಸ್ ಬರುತ್ತೆ. ಬರ್ತಾ 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 ನೀನು ಸೇವೆನ ಹಿಡಿದಾಗ, ಹೆಚ್ಚು ಸೇವೆಯಲ್ಲಿ ತೊಡಸ್ಕೊಂಡಾಗ ನಿನ್ನ ಶಕ್ತಿ ಏನಾಗುತ್ತೆ, ಹೆಚ್ಚು ಹೈ ಸ್ಟೇಟಲ್ಲಿ ಇರುತ್ತೆ ಎನರ್ಜೀಸ್. ಆ ಹೈ ಸ್ಟೇಟ್ ಎನರ್ಜೀಸ್ ಅಲ್ಲಿ ಇದ್ದಾಗ ಏನಾಗುತ್ತೆ, ಮೇಲೆ ಏನಾಗ್ತಿದೆ ಅಂತ ಈ ಭೂಮಿ ಮೇಲಿದ್ದೆ ನಿನ್ಗೆ ಗೊತ್ತಾಗ್ತಿರುತ್ತೆ, ಈ ದೇಹದಲ್ಲಿದ್ದೆ ಮೇಲೆ ನಡೀತಿದೆ ಅಂತ ಗೊತ್ತಾಗ್ತಿರುತ್ತೆ. ಹಾಗಾಗಿ ಯಾವಾಗ್ಲೂ ಎನರ್ಜಿ ಅಂತಕ್ಕಂಥದ್ದು ದಿನ 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 ಹೆಚ್ಚು ಮಾಡ್ಕೊಂತಾನೆ ಇರಬೇಕು. ಇಲ್ಲಿದ್ದಾಗೆ ಮೇಲೆ ಏನಾಗ್ತಿದೆ ಅಂತ ಗೊತ್ತಾದಾಗ ನಿನಗೆ ಇಲ್ಲಿ ಎಷ್ಟು ಕೆಲಸದ ಅಷ್ಟಕ್ಕೆ ನೀನು ಬದುಕ್ತಾ ಇರ್ತೀಯ. ಹೆಚ್ಚಿನ ಒಂದು ಅನಲೈಸಿಸ್ ಇರೋದಿಲ್ಲ ಈ ಭೂಮಿ ಮೇಲೆ, ಈ ಜನಗಳ ಮೇಲೆ. ಹಾಗಾಗಿ ಆ ಒಂದು ಅಟ್ಯಾಚ್ಮೆಂಟ್ ಅನ್ನೋದು ದಿನ ದಿನ ಬಿಡ್ತಾ ಇರಬೇಕು. ಆ ಆ ಕ್ಷಣಕ್ಕೆ ಬಿಡಬೇಕೆಲ್ಲ. ನಾವು ಸಂಗ್ರಹಿಸ್ಕೊಂಡಷ್ಟು ಏನಾಗುತ್ತೆ, ಆ ಒಂದು ವಿಷಯಗಳು ಹೆಚ್ಚು ಭಾರ ಆಗಿ ಆ ಅವು ತೊಂದರೆ ಕೊಡ್ತಾ ಇರ್ತಾವೆ ನಮಗೆ. ಹಾಗಾಗಿ ಎಲ್ಲಿಂದಲೇ ಬಿಡ್ತಾ ಇರಬೇಕು, ಹೊಸದನ್ನ ಸ್ವೀಕರಿಸ್ತಾ ಇರಬೇಕು. ಹೊಸದನ್ನ ಯಾವತ್ತೂ ಸ್ವೀಕರಿಸ್ತಿರ್ಬೇಕು. ಆ ಸ್ವೀಕರಿಸೋ ಭಾವ ಬರ್ಬೇಕಂದ್ರೆ, ಒಂದು ಒಂದು ಜ್ಞಾನ ಬರ್ಬೇಕಂದ್ರೆ ಆತ್ಮತತ್ವದಲ್ಲಿ ಬದುಕಬೇಕು. ಅದಿರೋ ವಿಷಯ. ಹೇಗೆ ಮಕ್ಕಳು ಮಾಡಿದ್ದೇ ಕೆಲಸ ಮಾಡೋದಿಲ್ಲ, ಆಡಿದ್ದೇ ಆಟ ಆಡೋದಿಲ್ಲ, ಅದಾದ್ಮೇಲೆ ನಡೆದೋಗಿದ್ ಬಗ್ಗೆ ಆಲೋಚನೆ ಮಾಡೋದಿಲ್ಲ, ನಡೆದೋಗಿದ್ ಮಾತಾಡೋದಿಲ್ಲ. ಅದೇ ತರ ನಾವು ಕೂಡ ಆ ಒಂದು ಅಟ್ಯಾಚ್ಮೆಂಟ್ ಅಂತ ಬಿಡ್ತಾ ಹೋಗ್ಬೇಕು. ಎಷ್ಟು ಹಳೆದನ್ನ ಬಿಡ್ತೀವಿ, ಹೊಸದನ್ನ ಸ್ವೀಕರಿಸ್ತೀವಿ, ಅಷ್ಟು ಮೇಲೆದ್ ಗೊತ್ತಾಗುತ್ತೆ ನಮಗೆ. ಅದಿರೋದು, ಇದು ವೆರಿ ಇಂಪಾರ್ಟೆಂಟ್. ಹಳೆದನ್ನ ಬಿಡಬೇಕು, ಹೊಸದನ್ನ ಸ್ವೀಕರಿಸ್ಬೇಕು. ಅವಾಗ ಏನಾಗುತ್ತೆ, ಹೈಯರ್ ವರ್ಲ್ಡ್ಸ್ಗೆ ನಾವು ಕನೆಕ್ಟ್ ಆಗ್ತೀವಿ, ಅತೀಂದ್ರಿಯ ಶಕ್ತಿಗಳಿಗೆ ಕನೆಕ್ಟ್ ಆಗ್ತೀವಿ. ಅದಿರೋದು. ಲೈಫ್ ಆಫ್ಟರ್ ಡೆತ್ ಇದ್ದಿದ್ದೆ, ಯಾವತ್ತು ಎಲ್ರಿಗೂ ಇದ್ದಿದ್ದೆ. ಬಟ್ ಅಜ್ಞಾನಿಗೆ ಅಲ್ಲಿ ಇದ್ರೂ ಕೂಡ ಬೇಡ ಅಂತ ಅವನು ಕೆಳಗಿಡದೇ ಬೇಕಂತಾನೆ. ಯಾಕಂದ್ರೆ ಅವನು ಪ್ರಜ್ಞೆಯಿಂದ ದೇಹ ಬಿಟ್ಟಿರೋದಿಲ್ಲ. ಆದ್ರೆ ಜ್ಞಾನಿ ಪ್ರಜ್ಞೆಯಿಂದ ದೇಹ ಬಿಡ್ತಾನೆ, ಕಳಚ್ಕಂತಾನೆ. ಕಳ್ಚ್ಕೊಂಡಾಗ ಈ ದೇಹದಿಂದ ಹೊರಗೆ ಬಂದಾಗ ಎಲ್ಲನೂ ಕೂಡ ನೋಡ್ತಾ ಇರ್ತಾನೆ, ಎಲ್ಲ ದರ್ಶನ ಮಾಡ್ತಿರ್ತಾನೆ. ಮೇಲಿನ ಕೆಲಸ ಆ ಒಂದು ಶ್ರದ್ಧೆಯಿಂದ ಮಾಡ್ತಾ ಇರ್ತಾನೆ. ಈ ಭೂಮಿ ಮೇಲೆ ಎಷ್ಟು ಶ್ರದ್ಧೆಯಿಂದ ಸೇವೆ ಮಾಡ್ದ, ಅದಕ್ಕಿಂತಲೂ ಹೆಚ್ಚಿನ ಶ್ರದ್ಧೆಯಿಂದ ಹೈಯರ್ ವರ್ಲ್ಡ್ಸ್ ಅಲ್ಲಿ ಅವನು ಕೆಲಸ ಮಾಡ್ತಾ ಇರ್ತಾನೆ. ಅಲ್ಲಿ ಎಲ್ಲನೂ ಕೂಡ ಅರ್ಥ ಮಾಡ್ಕೊಂತಿರ್ತಾನೆ. ಹೇಗೆ ನಾವು ಈ ಟೆಂತಲ್ಲಿ ಆ ಟೆಂತಲ್ಲಿ ಎಷ್ಟು ಒಳ್ಳೆ ಮಾರ್ಕ್ಸ್ ತೆಗಿತೀವಿ, ಅಷ್ಟು ಚೆನ್ನಾಗಿ ಓದ್ತೀವಿ PUCಯಲ್ಲಿ. ಹಾಗಾಗಿ ನಾವು ಇಲ್ಲಿ ಅತ್ಯದ್ಭುತವಾಗಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೋಬೇಕು ಪ್ರಜ್ಞೆಯಿಂದ, ಅವೇರ್ನೆಸ್ ಇಂದ. ಅವಾಗ ಏನಾಗುತ್ತೆ, ಅಲ್ಲಿ ಕೂಡ ಅದ್ಭುತವಾಗಿ ನಾವು ಕೆಲಸ ಮಾಡ್ತೀವಿ. ಅಲ್ಲಿ ಕೂಡ ಅದ್ಭುತವಾದ ಆ ಒಂದು ಆ ಒಂದು ಕೆಲಸಗಳು ನಡೀತಾ ಇರ್ತವೆ. ಯಾವುದೇ ಒಂದು ಆ ಒಂದು ಅಟ್ಯಾಚ್ಮೆಂಟ್ ಇಲ್ಲದೆ, ಬಂಧಗಳಿಲ್ಲದೆ. ಇಲ್ಲಿ ಸಂಬಂಧನೇ ಇಲ್ಲ ನಮಗೆ. 10th ಕ್ಲಾಸ್ ಮುಗಿದ್ಮೇಲೆ 10th ಬಗ್ಗೆ ಆಲೋಚನೆ ಮಾಡೋದಿಲ್ಲ, PUCನಲ್ಲೇ ಮುಂದೆ ಹೋಗ್ತಿರ್ತೀವಿ ನಾವು. ನೆಕ್ಸ್ಟ್ PUCನಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ನೆಕ್ಸ್ಟ್ ಕಾಲೇಜ್ಗೆ ಹೋಗ್ಬೇಕು. ಆ PUCನಲ್ಲಿ ನೆಕ್ಸ್ಟ್ ಯೂನಿವರ್ಸಿಟಿಗೆ ಹೋಗ್ಬೇಕು, ಡಿಗ್ರಿ ತಗೋಬೇಕು. ಇದೇ ಇರುತ್ತೆ ಹೊರತು ನೆಕ್ಸ್ಟ್ ಕೆಳಗಡೆ ಬಗ್ಗೆ ಆಲೋಚನೆ ಇರೋದಿಲ್ಲ. ಅದೇ ತರ ನಾವು ಕೂಡ ಮುಂದೆ ಸಾಕ್ತಾ ಇರ್ಬೇಕು, ಸಾಕ್ತಾ ಇರ್ಬೇಕು, ಸಾಕ್ತಾ ಇರ್ಬೇಕು. ಯಾಕಂದ್ರೆ ಅನಂತವಾದ ಒಂದು ಇದೊಂದು ಜರ್ನಿ ಇದು. ಹಾಗಾಗಿ ಆತ್ಮ ತತ್ವದಲ್ಲಿ ಬದುಕಿದವನಿಗೆ ಯಾವತ್ತೂ ಬಂಧಗಳಿರೋದೇ ಇಲ್ಲ, ಯಾವುದನ್ನು ಅಂಟೋದಿಲ್ಲ ಅವನು. ಹಾಗಾಗಿ ನಮ್ಮ ಗುರುಗಳು 1000 ಸತಿ ಹೇಳ್ತಾರೆ, ಕಷ್ಟಗಳನ್ನ ಸ್ವೀಕರಿಸಿ, ಅವಮಾನಗಳನ್ನ ಸ್ವೀಕರಿಸಿ, ಎಲ್ಲನೂ ಮರ್ತು ಬಿಡಿ. ನಿಮ್ಗೆ ಯಾರೇನಂದ್ರೂ ಕೂಡ ಮರ್ತು ಬಿಡಿ, ಬಿಟ್ಟು ಬಿಡಿ. ನಾವು ಅವನ್ನ ಅಂಟ್ಕೊಂಡಷ್ಟು ಏನಾಗುತ್ತೆ, ನಮ್ಮ ತತ್ವದಿಂದ ನಾವು ದೂರ ಆಗ್ತೀವಿ. ಎಷ್ಟು ಆತ್ಮ ತತ್ವದಲ್ಲಿ ಜೀವಿಸ್ತೀವಿ, ಅತ್ಯದ್ಭುತವಾದ ಪ್ರಯಾಣ ನೆಕ್ಸ್ಟ್ ಇರುತ್ತೆ, ಮುಂದಿನ ಪ್ರಯಾಣ. ಹಾಗಾಗಿ ಪ್ರತಿಯೊಬ್ಬರು ಆ ಒಂದು
ನಾನು ಯಾರು ಅಂತಕ್ಕಂಥ ಒಂದು ಅಥವಾ ಆತ್ಮ ತತ್ವದಲ್ಲಿ ಬದುಕೋದು ದಿನ 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 ರೂಢಿಸ್ಕೋಬೇಕು. ಅವೇರ್ನೆಸ್ ಅಂತಕ್ಕಂಥದ್ದು ಜಾಸ್ತಿ ಮಾಡ್ಕೋಬೇಕು. ಪ್ರಜ್ಞೆ ಅಂತಕ್ಕಂಥದ್ದು ದಿನ 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 ಹೆಚ್ಚು ಮಾಡ್ಕೋಬೇಕು. ಹೆಚ್ಚಾಗಿ 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 ಏನಾಗುತ್ತೆ, ಆ ಸ್ಟೇಟಲ್ಲೇ ಬದುಕ್ತಿರ್ತೀನಿ ಯಾವಾಗಲೂ ಕೂಡ. ನೀನು ಆ ಮೈಂಡಲ್ಲೇ ಬದುಕಲ್ಲ, ಬಾಡಿನಲ್ಲೇ ಬದುಕಲ್ಲ, ಆ ಸ್ಟೇಟಲ್ಲಿ ಬದುಕೋದು ಕಲಿಬೇಕು ಪ್ರತಿಯೊಬ್ಬರು ಕೂಡ. ಅವಾಗ ಏನಾಗುತ್ತೆ, ಮರಣಾನಂತರ ಜೀವನ ಚೆನ್ನಾಗಿ ಗೊತ್ತಾಗ್ತಾ ಬರುತ್ತೆ. ಅದೇ ಬೇಕು. ಇಲ್ಲಿದ್ದಾಗೆ ಮೇಲೇನಂತ ತಿಳ್ಕೋಬೇಕು. ಬಿಟ್ಟ ಮೇಲೆ ಅಲ್ಲ, ಇದ್ದಾಗೆ ತಿಳ್ಕೋಬೇಕು ಮೇಲೇನಂತ. ಅವಾಗ ದೇಹ ಬಿಟ್ಟು ಹೋಗ್ತಿರ್ತೀವಿ ನಾವು, ದರ್ಶನ ಮಾಡ್ತಿರ್ತೀವಿ, ನಮ್ಮ ಕೆಲಸ ಏನಂತ ತಿಳ್ಕೊಂತಿರ್ತೀವಿ. ನೋಡ್ತಾ ಇರ್ಬೇಕು ಹೋಗಿ, ದೇಹ ಬಿಟ್ಟು ಟೈಮ್ ಬಂದಾಗ. ಸೊ ಮರಣ ನಂತರ ಜೀವನ ಇದ್ದೇ ಇದೆ, ಎಲ್ಲರಿಗೂ ಇದ್ದೇ ಇದೆ. ಆ ಆ ಒಂದು ಜೀವನ ಹೇಗಪ್ಪ ಅರ್ಥ ಆಗುತ್ತಂದ್ರೆ, ಹೆಚ್ಚು 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 ಸಾಧನೆ ಮಾಡಿದಾಗ, ಹೆಚ್ಚು ಆತ್ಮತತ್ವದಲ್ಲಿದ್ದಾಗ ಆ ಜೀವನ ಅತ್ಯದ್ಭುತವಾಗಿ ಗೋಚರಿಸುತ್ತೆ, ನಮಗೆ ಕಾಣುತ್ತೆ. ಹಾಗಾಗಿ ಈ ಅನಂತ ಒಂದು ಜ್ಞಾನವನ್ನ ಎಲ್ಲರೂ ಸಂಪಾದಿಸ್ಕೊಂತ ಇರಬೇಕು. ಆ ಎಲ್ಲರೂ ಕೂಡ ಮೂರನೇ ಕಣ್ಣು ತಗೋಬೇಕು, ಸಂಪಾದಿಸ್ಕೋಬೇಕು. ಎಷ್ಟೆಷ್ಟು ಸಾಧನೆ ಮಾಡ್ತೀವಿ, ಆ ಮೂರನೇ ಕಣ್ಣು ಅಂತಕ್ಕಂಥ ದಿನ 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 ಆಕ್ಟಿವ್ ಆಗ್ತಾ ಬರುತ್ತೆ. ಅವಾಗ ಏನಾಗುತ್ತೆ, ಆ ಯಾವಾಗ ತರಡೆ ಅಂತಕ್ಕಂಥದ್ದು ಆಕ್ಟಿವ್ ಆಗ್ತಾ ಬರ್ತಾ ಬರ್ತಾ ಹೋಗುತ್ತೆ, ನಿನಗೆ ಹಿಂದೇನಾಗಿತ್ತು ಅಂತ ಗೊತ್ತಾಗುತ್ತೆ, ಹಿಂದೆ ಎಲ್ಲಿದ್ದೆ ಅಂತ ಗೊತ್ತಾಗುತ್ತೆ, ನನಗೆ ಧ್ಯಾನಕ್ಕೆ ಏನು ಸಂಬಂಧ ಅಂತ ಗೊತ್ತಾಗುತ್ತೆ, ನನಗೆ ಆಧ್ಯಾತ್ಮಿಕತೆಗೆ ಏನು ಸಂಬಂಧ ಅಂತ ಗೊತ್ತಾಗುತ್ತೆ, ಇಲ್ಲಿಂದ ಹೋದ್ಮೇಲೆ ಎಲ್ಲಿಗೆ ಹೋಗ್ತಂತ ಗೊತ್ತಾಗುತ್ತೆ. ಸೊ ಎಷ್ಟಿದೋ ಶಕ್ತಿಗಳು, ಎಷ್ಟಿದೆಯೋ ತಿಳ್ಕೊಳ್ಳೋದು, ಲೆಕ್ಕ ಇಲ್ಲಷ್ಟಿದೆ ತಿಳ್ಕೊಳ್ಳೋದು. ಹಾಗಾಗಿ ಶಕ್ತಿಯನ್ನ ಕಾಪಾಡ್ಕೋಬೇಕು. ಹಣಕ್ಕಿಂತಲೂ ಇಂಪಾರ್ಟೆಂಟ್ ಶಕ್ತಿ, ವೆರಿ ವೆರಿ ಇಂಪಾರ್ಟೆಂಟ್. ಎನರ್ಜಿನ ಮೇಂಟೈನ್ ಮಾಡ್ತಾ ಇರಬೇಕು ದಿನ ದಿನ. ಇನ್ನು ಎನರ್ಜಿ ಎಕ್ಸ್ಪ್ಯಾಂಡ್ ಆಗ್ತಿರ್ಬೇಕು, ಹೆಚ್ಚಾಗ್ತಿರ್ಬೇಕು, ದಿನ ದಿನಕ್ಕೂ. ಎಷ್ಟೆಷ್ಟು ಶಕ್ತಿ ಹೆಚ್ಚಾಗುತ್ತೆ, ಆ ಫೋರ್ಸ್ ಹೆಚ್ಚಾಗಿ ಎಲ್ಲ ಶಕ್ತಿಗಳು ಆ ತನ್ನಷ್ಟನೇ ಆಕ್ಟಿವ್ ಆಗ್ತವೆ. ಮೂರನೇ ಕಣ್ಣು ಆಕ್ಟಿವ್ ಆಗುತ್ತೆ, ಆಸ್ಟ್ರಲ್ ಬಾಡಿ ಆಕ್ಟಿವ್ ಆಗುತ್ತೆ, ಎಲ್ಲ ಆಗ್ತವೆ, ಪ್ರತಿಯೊಂದು ಆಕ್ಟಿವ್ ಆಗ್ತವೆ. ಹಾಗಾಗಿ ಶಕ್ತಿನ ಸಂಪಾದಿಸ್ಕೊಳ್ಳೋದು ಕಲಿಬೇಕು ದಿನ ದಿನ. ಸಮಯ ವ್ಯರ್ಥ ಮಾಡಬಾರ್ದು. ಯಾವಾಗ ಸಿಗುತ್ತೆ ಅವಾಗ ಸಾಧನೆಗೆ ನಾವು ಆ ನಮ್ಮನ್ನು ನಾವು ತೊಡಗಿಸ್ಕೋಬೇಕು. ಯಾವಾಗ ಸಿಗುತ್ತೆ ಅವಾಗ ಮೌನಕ್ಕೆ ಜಾರಬೇಕು, ಯಾವಾಗ ಸಿಗುತ್ತೆ ಅವಾಗ ಉಪವಾಸಕ್ಕೆ ಜಾರಬೇಕು. ಅವಾಗ ಏನಾಗುತ್ತೆ, ನಿನ್ನ ಶಕ್ತಿ ಅಂತ ಅನ್ನೋದು ಹೆಚ್ಚಾಗ್ತಾ ಇರುತ್ತೆ, ಪ್ರಾಣಶಕ್ತಿ. ಆ ಪ್ರಾಣಶಕ್ತಿ ಎಷ್ಟು ಹೆಚ್ಚಾಗುತ್ತೆ, ಅಷ್ಟು ನಿನಗೆ ಮೂರನೇ ಕಣ್ಣು ಬೇಗ ಆಕ್ಟಿವ್ ಆಗುತ್ತೆ. ಇಲ್ಲಿದ್ಬಿಟ್ಟೆ ಬೇರೆ ಲೋಕಗಳಿಗೆಲ್ಲ ಸಂಚಾರ ಮಾಡ್ತೀಯ ನಿನ್ನ ಒಂದು ಸೂಕ್ಷ್ಮ ಶರೀರದಿಂದ. ಎಷ್ಟೆಷ್ಟು ಸಂಚಾರ ಮಾಡ್ತೀವಿ, ಅವಾಗ ಏನಾಗುತ್ತೆ, ಸ್ಪಷ್ಟ ಆಗುತ್ತೆ ನಾನು ಯಾವತ್ತೂ ಇರ್ತಕ್ಕಂಥನು. ನೋಡಿ, ನನಗೆ ನನ್ನ ಕೆಪಾಸಿಟಿಗಳಿಗೆ ಲಿಮಿಟೇ ಇಲ್ಲ, ನಾನು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಈ ಆತ್ಮವನ್ನು ತಗೊಂಡು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ತ್ರಿಲೋಕ ಸಂಚಾರಿ ಆಗ್ಬೋದು, 100 ಲೋಕ ಸಂಚಾರಿ ಆಗ್ಬೋದು, ಯಾವ ಗೆಲಾಸ್ಟಿಕ್ ಸಿಸ್ಟಮ್ಗಾದ್ರೂ ಹೋಗ್ಬೋದು, ಆ ಯಾವ ಸೋಲಾರ್ ಸಿಸ್ಟಮ್ಗಾದ್ರೂ ಹೋಗ್ಬೋದು, ಏನು ನಡೀತಿದೆ ಅಂತ ನೋಡ್ಕೊಂಡ್ ಬರ್ಬೋದು. ಅಂದ್ರೆ ನಿನ್ನ ಶಕ್ತಿ ಅನಂತ ಅಂತ ಗೊತ್ತಾಗ್ಬಿಡುತ್ತೆ ಸಾಧನೆ ಮಾಡಿದಾಗ. ಫಸ್ಟ್ ಶಕ್ತಿ ಇದೆ ಅಂತ ಗೊತ್ತಾಗಬೇಕು, ಫಸ್ಟ್ ಸ್ಟೆಪ್. ಈ ದೇಹ ಒಂದೆಲ್ಲ, ಮೈಂಡ್ ಒಂದೆಲ್ಲ, ನಾನು ಆತ್ಮ ಪದಾರ್ಥ ಅಂತ ಗೊತ್ತಾಗಬೇಕು ಅನುಭವದಿಂದ. ನಿನ್ನ ಧ್ಯಾನ ಸಾಧನೆಯಿಂದ ನಿನಗೆ ಗೊತ್ತಾಗುತ್ತೆ. ಆ ಶಕ್ತಿ ಗೊತ್ತಾದ್ಮೇಲೆ ಏನ್ ಮಾಡ್ತೀಯ, ಆ ಶಕ್ತಿನ ಹೆಚ್ಚು ಮಾಡ್ಕೊಂತ ಹೋಗ್ತೀವಿ ದಿನ. ಅವಾಗ ಏನಾಗುತ್ತೆ, ಮನಸ್ಸು ನಿಂತೋಗ್ಬಿಡುತ್ತೆ, ಖಾಲಿ, ಮನಸ್ಸಿಗೆ ಕೆಲಸನೇ ಇರೋದಿಲ್ಲ. ನೆಕ್ಸ್ಟ್ ಕೆಲಸ ಏನಪ್ಪಾ ಅಂದ್ರೆ ಟ್ರಾವೆಲ್ ಮಾಡೋದು, ಬೇರೆ ಬೇರೆ ಲೋಕಗಳಿಗೆ ಟ್ರಾವೆಲ್ ಮಾಡೋದು, ಧ್ಯಾನದಲ್ಲಿ ಕಣ್ಣು ಮುಚ್ಚೋದು, ಬೇರೆ ಲೋಕಕ್ಕೆ ಹೋಗೋದು. ಕಣ್ ತೆಗೆದ್ಮೇಲೆ ಸೇವೆ, ಇನ್ನೇನಿರಲಿಲ್ಲ ನೋಡಿ. ಸೊ ಹಾಗಾಗಿ ಮರಣ ನಂತರ ಜೀವನ ಅಂತಕ್ಕಂಥದ್ದು ಇದ್ದೇ ಇದೆ, ಎಲ್ಲರಿಗೂ ಇದ್ದೇ ಇದೆ. ಸ್ವಾಧ್ಯಾಯ ಮಾಡ್ಬೇಕು. ಮರಣಾಂತರ ಜೀವನ ಮೇಲೆ ಎಷ್ಟು ಬುಕ್ಗಳಿದಾವೋ, ಲೆಕ್ಕ ಇಲ್ಲದಷ್ಟು ಬುಕ್ಗಳಿದಾವೆ. ನಾನು ಸುಮಾರು ಸತಿ ಹೇಳಿದ್ದೀನಿ ಕ್ಲಾಸಲ್ಲಿ. ಬ್ರಿಯಾನ್ ವಿಸ್ ಓದಿ, ಅದ್ಭುತವಾದ ಬುಕ್. ಮೈಕಲ್ ನ್ಯೂಟನ್ ಬುಕ್ ಓದಿ, ರೇಮಂಡ್ ಮೂಡಿ, ಆಮೇಲೆ ಎಡ್ಗರ್ ಕೇಸಿ. ನೋಡಿ, ವೆಸ್ಟರ್ನ್ ಬುಕ್ಸೇ ಜಾಸ್ತಿ. ಮರಣಾಂತರ ಜೀವನ ಕನ್ನಡದಲ್ಲಿ ಬೇಕಂದ್ರೆ ಕೊಂಡವಟಿ ನ್ಯೂಟನ್ ಅವ್ರ ಬುಕ್ ಇದೆ. ಹ್ಮ್ ಸರಿಯಾದ ಬುಕ್ಗಳು ಓದ್ಬೇಕು. ಮರಣಾನಂತರ ಜೀವನದ್ದು ಅದ್ಭುತವಾದ ಬುಕ್ಗಳು ಅವೆಲ್ಲ. ಪೀಟರ್ ರಿಶೆಲ್ಲೆ, ಹ ತುಂಬಾ ಅದ್ಭುತವಾದ ಬುಕ್ಗಳು. ಅವೆಲ್ಲ ಬುಕ್ಸ್ ಓದಿದಾಗ ಎಷ್ಟೋ ಕೇಸ್ ಸ್ಟಡೀಸ್ ಹಾಕಿರ್ತಾರೆ ಅವರು.
ಈ ಒಂದು ಆ, ಹಿಂದಿನ ಜನ್ಮಕ್ಕೆ ಕರ್ಕೊಂಡೋಗಿ, ಅಥವಾ ನಿನ್ನ ಪರ್ಪಸ್ ಏನಂತ ತಿಳ್ಕೊಳ್ಳೋದು, ಆ ಅಥವಾ ಈ ಸಂಬಂಧಗಳು ಹೇಗೆ ಸೃಷ್ಟಿಯಾದವು, ಗಂಡ ಹೆಂಡತಿ ಹೇಗೆ, ಆ ಸಂಬಂಧಗಳು ಯಾಕೆ ಸೃಷ್ಟಿಯಾದವು, ಮಕ್ಕಳಿಗೆ ನಿಮಗೆ ಸಂಬಂಧ, ಯಾವ ಜನ್ಮದಿಂದ ಸಂಬಂಧ, ಆ ನೀನೇ ಎಷ್ಟು ಜನ್ಮಗಳು ಹೆಣ್ಣಾಗಿ ಹುಟ್ಟಿದ್ದಿ, ಎಲ್ಲೆಲ್ಲಿ ಹುಟ್ಟಿದ್ದಿ, ಆ ನಿನಗೆ ಯಾವ್ದೋ ಪೇನ್ಸ್ ಇತ್ತು ಅನ್ಕೊಳ್ಳಿ ಫಿಸಿಕಲ್ ಬಾಡಿನಲ್ಲಿ, ಆ ಪೇನಿಗೆ ನಿನಗೆ ಏನ್ ಸಂಬಂಧ. ಸೊ ಈ ತರ ವಿಷಯಗಳೆಲ್ಲನೂ ಕೂಡ ಕೇಸ್ ಸ್ಟಡೀಸ್ ಹಾಕಿ ಬರೆದಿರ್ತಾರೆ ಅವ್ರು. ನಮ್ಮ ಮ್ಯಾಗ್ಝಿನ್ ಅಲ್ಲೂ ಬರುತ್ತೆ. ಸೇಮ್ ಸೋಲ್ ಮೆನಿ ಬಾಡೀಸ್ ಒಂದು ಬುಕ್ ಹಾಕ್ತಿದ್ದೀವಿ ಪ್ರತಿ ತಿಂಗಳು. ಸೊ ಆ ಬುಕ್ಗಳು ಓದಾಗ ಏನಾಗುತ್ತೆ, ನಿನ್ನ ಜ್ಞಾನ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಆ ಒಂದು ಮರಣದ ಬಗ್ಗೆ, ಮರಣ ನಂತರ ಜೀವನದ ಬಗ್ಗೆ ಆ ಒಂದು ಜ್ಞಾನ ವಿಕಾಸ ಆಗುತ್ತೆ. ಪ್ರತಿಯೊಬ್ಬರು ಲೈಫ್ ಆಫ್ಟರ್ ಡೆತ್ ಅಂತಕ್ಕಂಥ ವಿಷಯದ ಮೇಲೆ ಸ್ವಾಧ್ಯಾಯ ಮಾಡಬೇಕು, ಪ್ರತಿಯೊಬ್ಬರು ಮಾಡಬೇಕು. ಅವಾಗ ಭಯ ಅಂತಕ್ಕಂಥದ್ದು ಹೋಗೇ ಬಿಡುತ್ತೆ. ಇದೊಂದು ಲೀಲೆ ಅಂತ ಅರ್ಥ ಆಗುತ್ತೆ ನಮಗೆ ಜೀವನ. ಸುಮಾರು ಸಬ್ಜೆಕ್ಟ್ ಇದೆ ಮರಣಾನಂತರ ಜೀವನದ್ದು. ಎಷ್ಟು ಸಬ್ಜೆಕ್ಟೋ ಇದು, ದೊಡ್ಡ ಸಬ್ಜೆಕ್ಟ್ ಇದು. ನಮ್ಮ ಭಾರತದಲ್ಲಿ ಯಾವತ್ತಿಂದನೂ ಇದೆ ಮರಣಾನಂತರ ಜೀವನ ಇದ್ದೇ ಇದೆ ಅಂತ. ಬಟ್ ದುಃಖ, ಯಾಕಂದ್ರೆ ತಾನು ಯಾರಂತ ಗೊತ್ತಾಗಿಲ್ಲ. ವಿಷಯ ಕೇಳ್ತೀವಿ, ಸಹಜವಾಗಿ ಮಾತಾಡ್ತೀವಿ, ಎಷ್ಟು ಜನ್ಮದ ನಂಟೋ, ಎಷ್ಟು ಜನ್ಮದ ಕರ್ಮನೋ ಎಲ್ಲ ಮಾತಾಡ್ತೀವಿ ನಾವು. ಆದ್ರೆ ಸಾಧನೆ ಇಲ್ಲ, ಧ್ಯಾನ ಇಲ್ಲದೆ ಏನು ಗೊತ್ತಾಗ್ತಿಲ್ಲ, ಧ್ಯಾನ ಇಲ್ಲದೆ ಏನು ಸ್ವೀಕಾರ ಮಾಡ್ಕೊಂತಿಲ್ಲ ನೋಡಿ. ಹಾಗಾಗಿ ಪ್ರತಿಯೊಬ್ಬನು ಧ್ಯಾನಿ ಆದ್ರೆ ತಾನ್ಯಾರಂತ ಗೊತ್ತಾಗುತ್ತೆ. ಅವಾಗ ಮರಣ ನಂತರ ಜೀವನ ಇದ್ದೇ ಇದೆ ಅಂತ ನಮಗೆ ಪರಿಪೂರ್ಣವಾಗಿ ಅರಿವಿಗೆ ಬರುತ್ತೆ. ಇಲ್ಲಿದ್ದೇ ಎಲ್ಲ ತಿಳ್ಕೊಬೇಕು, ಅದಿರೋದು ಈ ದೇಹದಲ್ಲಿದ್ದೆ ಮುಂದಿನ ಲೈಫ್ ಏನಂತ ತಿಳ್ಕೊಬೇಕು. ಅವನೇ ಜ್ಞಾನಿ. ಹೋದ್ಮೇಲೆ ಅಲ್ಲ, ಹೋದ್ಮೇಲೆ ಗೊತ್ತಾಗುತ್ತೆ, ಅದೇನು ದೊಡ್ಡ ವಿಷಯ ಅಲ್ಲ. ಸೊ ಹಾಗಾಗಿ ಹೆಚ್ಚೆಚ್ಚು ಶಕ್ತಿಯನ್ನು ನಾವು ಬೆಳೆಸ್ಕೊಳ್ಳೋದು ನೋಡ್ಬೇಕು. ಧ್ಯಾನಕ್ಕಿಂತ ಮುಂಚೆ ದುಡ್ಡಿನ ಬಗ್ಗೆ ಇತ್ತು ಧ್ಯಾಸ ಎಲ್ಲ. ಧ್ಯಾನಕ್ಕೆ ಬಂದ್ಮೇಲೆ ಶಕ್ತಿನ ಹೇಗೆ ಹೆಚ್ಚು ಮಾಡ್ಕೊಳ್ಳಿ, ಆ ಮೂರನೇ ಕಣ್ಣು ಹೇಗೆ ಸಂಪಾದಿಸ್ಕೊಳ್ಳಿ, ಆ ಪೂರ್ವಜನ್ಮಗಳು ಯಾವಾಗ ನೋಡ್ಲಿ, ಆ ಲೋಕಗಳು ಇದಾವಂತ ಅವನ್ನೆಲ್ಲ ಲೋಕಗಳನ್ನ ದರ್ಶನ ಮಾಡೋದೇ ಯಾವಾಗ, ಇವೇ ಇರಬೇಕು ಟಾರ್ಗೆಟ್. ಹಾಗಾಗಿ ಶಕ್ತಿ ಹೆಚ್ಚು ಮಾಡ್ಕೋಬೇಕು, ಅದಿರೋದು. ಆ ಶಕ್ತಿ ಬಂದ್ರೆ ಎಷ್ಟು ಶಕ್ತಿ ಸಂಪಾದಿಸ್ಕೊಂತೀವಿ, ಒಂದೊಂದೊಂದೊಂದು ಸಿಗ್ತಾ ಹೋಗ್ತಾವೆ ನಮಗೆ. ಮೂರನೇ ಕಣ್ಣು ಸಿಗುತ್ತೆ, ಆಸ್ಟ್ರಲ್ ಟ್ರಾವೆಲ್ ಸಿಗುತ್ತೆ, ಟೆಲಿಪತಿ ಸಿಗುತ್ತೆ. ಆ ಇನ್ನು ಚಕ್ರಗಳೆಲ್ಲ ಕಾಣ್ತವೆ, ಎನರ್ಜಿ ಸಿಸ್ಟಮ್ಸ್ ಎಲ್ಲ ಕಾಣ್ತವೆ ಒಳಗಡೆ, ಆ ಎಥರಿಕ್ ಬಾಡಿನಲ್ಲಿ, ಆ ಪ್ರಾಣಮಯ ಶರೀರದಲ್ಲಿ. ಸೊ ಎಲ್ಲ ಗೊತ್ತಾಗುತ್ತೆ. ಬೇಕಂದ್ ಗುರುಗಳನ್ನ ದರ್ಶನ ಮಾಡ್ತೀಯ. ನಾನು ಪತ್ರಿ ಸಾರ್ ನೋಡಿಲ್ಲ ಅಂತೀವಿ, ಪತ್ರಿ ಸಾರ್ ನೋಡ್ತೀಯ ನೀನು ಸಾಧನೆ ಮಾಡಿದ್ರೆ, ಅದೇ ಇರೋದು ವಿಷಯ. ಹಾಗಾಗಿ ಪ್ರತಿಯೊಬ್ರು ಆ ಒಂದು ಶಕ್ತಿನ ದಿನ 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 ಹೆಚ್ಚು ಮಾಡ್ಕೊಂತ ಇರಬೇಕು, ಇದ್ದ ಸ್ಥಿತಿಯಲ್ಲಿ ಇರಬಾರ್ದು. ಅದಕ್ಕೆ ಸಾಧನೆ. ಯಾಕೆ ಸಾಧನೆ ಅಂದ್ರೆ, ಸಾಧನೆ ಇಲ್ಲದ್ರೆ ಏನು ಬರೋದಿಲ್ಲ ಇವು, ಕೇಳಿದ್ರೆ ತಿಳಿಯೋದಲ್ಲ ಇದು. ಸಾಧನೆ ಮಾಡಿದ್ಮೇಲೆ ಸಂಪಾದಿಸ್ಕೊಳ್ಳೋದು. ಸಂಗೀತ ಬೇಕಂದ್ರೆ ದಿನ ಸಾಧನೆ ಮಾಡಬೇಕು. ಇಷ್ಟು ಅದ್ಭುತವಾಗಿ ಸಂಗೀತ ನುಡಿಸಿದ್ರು, ಹೇಗ್ ಬಂತು ಸಂಗೀತ? ಸಾಧನೆ ಮಾಡಿದ್ರೆ ಬಂತು ಸಂಗೀತ. ನಿನಗೆ ವಿಷಯಗಳು ತಿಳಿಬೇಕು, ಸ್ಕೂಲಲ್ಲಿ ಅಂದ್ರೆ ಮಾಡ್ಬೇಕು, ನೀನು ಶ್ರಮ ವಹಿಸ್ಬೇಕು ಓದೋದ್ ಕಡೆ. ಎಷ್ಟು ಶ್ರಮ ಪಡ್ತೀವಿ ನಾವು, ಎಷ್ಟು ಎಫರ್ಟ್ ಹಾಕ್ತೀವಿ, ಅಷ್ಟು ವಿಷಯಗಳು ತಿಳಿತವೆ, ಸಬ್ಜೆಕ್ಟ್ಗಳು ಅರ್ಥ ಆಗ್ತವೆ. ಅದೇ ತರ ಧ್ಯಾನದಲ್ಲಿ ಎಷ್ಟು ಎಫರ್ಟ್ ಹಾಕ್ತೀವಿ, ಅಷ್ಟು ಶಕ್ತಿಗಳು ತಿಳಿತಾ ಹೋಗ್ತವೆ, ಎಲ್ಲ ಶಕ್ತಿಗಳು ತಿಳಿತಾ ಹೋಗ್ತವೆ, ತನ್ನಷ್ಟಾನೆ ಬರ್ತವೆ ಶಕ್ತಿಗಳು. ಒಂದು ಸ್ಟೇಜಿಗೆ ಹೋದಾಗ ತನ್ನಷ್ಟಾನೆ ಮೂರನೇ ಕಣ್ಣು ತೆಗೆಯುತ್ತೆ. ಒಂದು ಸ್ಟೇಜಿಗೆ ಹೋದಾಗ ತನ್ನಷ್ಟಾನೆ ನ್ಯಾಷನಲ್ ಬಾಡಿ ರಿಲೀಸ್ ಆಗುತ್ತೆ. ಮಲ್ಕೊಂಡಾಗೆ ನಿಮ್ ನ್ಯಾಷನಲ್ ಬಾಡಿ ರಿಲೀಸ್ ಆಗೋದು ಗೊತ್ತಾಗುತ್ತೆ. ಆ ಲೆವೆಲ್ ವೈಬ್ರೇಷನ್ ಸ್ಟಾರ್ಟ್ ಆಗ್ಬೇಕು ನಮ್ಮ ದೇಹದಲ್ಲಿ. ದೇಹದಿಂದ ಹೊರಗೆ ಬಂದು ಆ ನಾವೇ ಹೋಗ್ತೀವಿ, ಪ್ರಯಾಣ ಮಾಡ್ತಿರ್ತೀವಿ, ಮಲ್ಕಂಡೆ ಮತ್ತೆ ಹೇಗೆ ಸೋಲೆ ಹೊರಗೆ ಬರುತ್ತೆ, ಆ ನ್ಯಾಷನಲ್ ಬಾಡಿ ಹೇಗೆ ಹೊರಗೆ ಬರುತ್ತೆ, ಎಲ್ಲಿಗೆ ಹೋಗುತ್ತೆ, ಎಲ್ಲಿ ಏನು ಸಂಚಾರ ಮಾಡುತ್ತೆ, ಏನೇನು ನೋಡ್ಕೊಂಡ್ ಬಂದೆ, ಮತ್ತೆ ಒಳಗಡೆ ಎಂಟ್ರಿ ಆಗುತ್ತೆ ನ್ಯಾಷನಲ್ ಬಾಡಿ. ಅದನ್ನೆಲ್ಲ ಕೂಡ ಅರ್ಥ ಆಗುತ್ತೆ ನಮಗೆ. ಯು ಫಾರ್ ಎವರ್ ಬುಕ್ ಓದ್ಬೇಕು. ಸೊ ಅಲ್ಲಿ ಓದಿದ್ದು ಅನುಭವಕ್ಕೆ ಬರುತ್ತೆ ನಮಗೆ. ಸಾಧನೆ ಮಾಡಿದಾಗ ಈ ದೇಹದಲ್ಲಿ ವೈಬ್ರೇಷನ್ ಹೆಚ್ಚಾದಾಗ, ಶಕ್ತಿ ಹೆಚ್ಚಾದಾಗ, ಸ್ವಲ್ಪ ಅಷ್ಟಿಷ್ಟಲ್ಲ, ಅನಂತವಾಗಿ ಹೆಚ್ಚಾಗಬೇಕು. ಆ ಕ್ಷಣದಲ್ಲೇ ಬಾಡಿ ರಿಲೀಸ್ ಮಾಡಕ್ ಕಲಿಬೇಕು ನ್ಯಾಷನಲ್ ಬಾಡಿನ.
ಆ ಲೆವೆಲಿಗೆ ರೀಚ್ ಆಗ್ಬೇಕು ನಾವು. ಸಾಧನೆ ಬಿಟ್ಟರೆ ಬೇರೆ ಏನು ದಾರಿ ಇಲ್ಲ, ಅದೇ ಇರೋದು. ಸ್ವಾಧ್ಯಾಯ ಏನ್ ಮಾಡುತ್ತೆ, ಒಂದು ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ ಅಷ್ಟೇ. ಧ್ಯಾನ ಏನ್ ಮಾಡುತ್ತೆ, ಅನುಭವಪೂರ್ವಕವಾಗಿ ಜ್ಞಾನ ಕೊಡುತ್ತೆ, ಪರ್ಫೆಕ್ಷನ್ ಕೊಡುತ್ತೆ ಧ್ಯಾನ. ಆ ಪರ್ಫೆಕ್ಷನ್ ಪ್ರತಿಯೊಬ್ಬರಿಗೂ ಬರಲೇಬೇಕು, ಅವಾಗೇ ಅವನು ಜ್ಞಾನಿ ಆಗೋದು, ಅಲ್ಲೇ ತನಕ ಅವನು ಅಜ್ಞಾನಿನೇ. ಸೊ ಸಾಧನೆ ಮಾಡೋಣ, ಎಲ್ಲ ವಿಷಯ ತಿಳಿಯೋಣ ಮಾಸ್ಟರ್ಸ್. ಹಾ, ಮರಣಾನಂತರ ಜೀವನ ಇದ್ದೇ ಇದೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಮಗೆ. ಇಲ್ಲಿಂದ ಬಿಟ್ಟ ಮೇಲೆ ಎಲ್ಲಿ ಹೋಗ್ತಂತ ಗೊತ್ತಾಗುತ್ತೆ. ಪ್ರತಿ ಸ್ಟೂಡೆಂಟ್ಗೆ ಗೊತ್ತು, ನಾನು ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ಖಂಡಿತ ಬೇಕಾದ ಕಾಲೇಜ್ ನಂಗೆ ಸಿಕ್ಕೇ ಸಿಗುತ್ತಂತ, ಇಂಜಿನಿಯರಿಂಗು ಮೆಡಿಕಲ್. ಓದಿರೋ ಹುಡುಗರಿಗೆ ಗೊತ್ತಾಗೋದಿಲ್ಲ, ಸಿಗುತ್ತೋ ಇಲ್ಲ ಅಂತ ಡೌಟಲ್ಲಿ ಇರ್ತಾರೆ. ಅದೇ ಅಭ್ಯಾಸ ಮಾಡಿದವ್ರಿಗೆ, ಶ್ರದ್ಧೆ ವಹಿಸಿ ಅಭ್ಯಾಸ ಮಾಡಿದವ್ರಿಗೆ ಗೊತ್ತಾಗುತ್ತೆ. ನಾನು ರ್ಯಾಂಕ್ ಬಂದ್ರೆ ಟಾಪ್ ಕಾಲೇಜ್ ಸಿಕ್ಕೇ ಸಿಗುತ್ತೆ, ನನಗೆ ಈ ಕಾಲೇಜ್ ಸಿಕ್ಕೇ ಸಿಗುತ್ತೆ ಅಂತ ಗೊತ್ತು. ಅದೇ ತರ ಸಾಧಕ್ಕೆ ಗೊತ್ತಾಗ್ಬಿಡುತ್ತೆ. ಆಧ್ಯಾತ್ಮಿಕ ಸಾಧನದಲ್ಲಿ ಸಾಧನ ಮಾರ್ಗದಲ್ಲಿದ್ದವನಿಗೆ ಗೊತ್ತಾಗುತ್ತೆ, ಮರಣಾನಂತರ ಜೀವನ ಇದ್ದೇ ಇದೆ, ನನ್ನ ಶಕ್ತಿ ಅನಂತ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಶಕ್ತಿ ಅವನು ದಿನ ದಿನ ಹೆಚ್ಚು ಮಾಡ್ಕೊಂತಿರ್ತಾನೆ ಅವನು, ಅವನ ಶಕ್ತಿ ಅವನಿಗೆ ಗೊತ್ತಾಗ್ತಿರುತ್ತೆ. ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್.